ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಮನ್. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ಇವತ್ತಿನ ದಿವಸ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಬೌಟ್ ಫ್ರೂಟ್ಸ್, ಹಣ್ಣಿನ ವಿಷಯ. ಹಣ್ಣು ಮತ್ತು ಡಯಾಬಿಟಿಸ್ ಜನರಲ್ಲಾಗಿ ನೀವು ಎಲ್ಲರಿಗೂ ತುಂಬಾ ಗೊಂದಲಗಳು ಇರ್ತದೆ, ಅಂದರೆ ಯೋಚನೆಗಳು ಇರ್ತದೆ. ಶುಗರ್ ಬಂದುಬಿಟ್ಟಿದೆಯಲ್ಲ, ಈ ಹಣ್ಣುಗಳು ತಿನ್ಬೋದಾ? ಹಣ್ಣುಗಳು ತಿಂದರೆ ನನ್ನ ಶುಗರ್ ಲೆವೆಲ್ ಏನು ಜಾಸ್ತಿ ಆಗಲ್ವಾ? ಅದ್ರ ತಿಂದರೂ ಕೂಡ ಯಾವ ಥರ ಹಣ್ಣು ತಿನ್ನಬೇಕು, ಯಾವಾಗ ತಿನ್ನಬೇಕು, ಟೈಮಿಂಗ್ಸ್ ಏನಾರು ಇದೆಯಾ ಇದಕ್ಕೆ, ಅಥವಾ ಊಟದ ಜೊತೆಗೆ ತಿನ್ನಬೇಕಾ, ಊಟ ಆದಮೇಲೆ ತಿನ್ನಬೇಕಾ, ಯಾಕೆ ತಿಂದರೆ ನಮಗೆ ಒಳ್ಳೆಯದು ಅಂತ ತುಂಬಾ ಗೊಂದಲಗಳು ಇರುತ್ತೆ. ಅದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಥಿಂಗ್, ನನಗೆ ಡಯಾಬಿಟಿಕ್ ಪೇಷಂಟ್ಸ್ ಬರ್ತಿದ್ದಂಗೆ ನಾನು ಕೇಳೋದು ಇಷ್ಟೇ: ಡಾಕ್ಟ್ರೇ, ನನಗೆ ಡಯಾಬಿಟಿಸ್ ಬಂದುಬಿಟ್ಟಿದೆ, ನನಗೆ ಈ ಹಣ್ಣು ಅಂದರೆ ತುಂಬಾ ಇಷ್ಟ, ಈ ಹಣ್ಣು ತಿನ್ಬೋದಾ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ, ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿದ್ದರೆ ಎಲ್ಲ ಥರ ಹಣ್ಣು ತಿನ್ಬೋದು. ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಅಂದರೆ ಕೆಲವು ಹಣ್ಣನ್ನು ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಬಟ್ 5 ಥರ ಹಣ್ಣನ್ನು ಆರಾಮಾಗಿ ತಿನ್ಬೋದು. ಮೂಸಂಬಿ, ಕಿತ್ತಳೆ ಹಣ್ಣು, ಪರಂಗಿ ಹಣ್ಣು, ಸೇಬು, ಚಿಕ್ಕ ಏಲಕ್ಕಿ ಬಾಳೆ, ಇದನ್ನು ಆರಾಮಾಗಿ ತಿನ್ನಿ. ಶುಗರ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೊಳ್ಳೋದ್ರಿಂದ ಏನು ತೊಂದರೆನೂ ಬರೋದಿಲ್ಲ. ಬಟ್ ಶುಗರ್ ಜಾಸ್ತಿ ಇದ್ದಾಗ ಕೆಲವು ಹಣ್ಣುಗಳು, ಇದನ್ನು ಬಿಟ್ಟು ಮಿಕ್ಕಿದ ಹಣ್ಣುಗಳೆಲ್ಲ ಅವಾಯ್ಡ್ ಮಾಡಬೇಕು. ತುಂಬ ಕಾಮನಾಗಿ ನಾನು ಡಯಾಬಿಟಿಕ್ ಪೇಷಂಟ್ಸ್ ಅವ್ರನ್ನ ಕೇಳೋದಿಷ್ಟೇ: ಡಾಕ್ಟ್ರೇ, ನೀವೇನೋ ಹಣ್ಣು ತಿನ್ನಿ ಅಂತ ಹೇಳ್ಬಿಡ್ತೀರಾ, ಬಟ್ ಯಾವಾಗ ಹಣ್ಣು ತಿನ್ನೋದು? ಊಟಕ್ಕೆ ಮುಂಚೆನೋ, ಊಟ ಆದಮೇಲೋ, ಅಥವಾ ಮಧ್ಯದಲ್ಲಿ ತಿನ್ನೋದು? ಇದಕ್ಕೇನು ಟೈಮಿಂಗ್ ಏನಿಲ್ಲ, ಯಾವಾಗ ಬೇಕಾದ್ರೂ ತಿನ್ಬೋದು. ಎಷ್ಟೋ ಜನ ಹೇಳ್ತೀವಿ ನಾವು, ಬೆಳಗ್ಗೆ ಎದ್ದ ತಕ್ಷಣ ಕೆಲವರು, ಸರ್ ಬರೀ ನಾನು ಬ್ರೇಕ್ಫಾಸ್ಟ್ ಬದಲು ಬರೀ ಫ್ರೂಟ್ಸೇ ತಿಂತೀನಿ, ಫ್ರೂಟ್ಸು ಮಿಲ್ಕ್ ಎಲ್ಲ ತೊಗೊತೀನಿ, ಒಳ್ಳೆಯದಾ ಅಂತಾರೆ. ಮಾಡಿ, ನಿಮ್ಮ ಬಾಡಿ ಲೈಫ್ ಸ್ಟೈಲ್ ನೀವು ಯಾವ ಥರ ಲೀಡ್ ಮಾಡಬೇಕು ಅಂತಿದ್ರೋ ಮಾಡಿ, ಏನು ತೊಂದರೆ ಏನಿಲ್ಲ, ಅದೇನು ಎಫೆಕ್ಟ್ ಆಗೋಲ್ಲ. ಬಟ್ ಏನೇ ತಿಂದರೂ ಕೂಡ ಅಳತೆ ಕಮ್ಮಿ ತಿನ್ನಿ, ಕಂಟ್ರೋಲ್ ಚೆನ್ನಾಗಿಟ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ನಾನು ಮಧ್ಯಾಹ್ನ ಊಟ ಆದಮೇಲೆ ಹಣ್ಣು ತಿಂದರೆ ನನ್ನ ಡಯಾಬಿಟಿಸ್ಗೆ ಒಳ್ಳೆಯದಾ, ಅಥವಾ ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತಾ, ಎಲ್ಲ ಥರ ವಿಟಮಿನ್ಸ್ ಎಂಟರ್ ಆಗುತ್ತಾ ಅಂತ ಕೇಳ್ತಾರೆ. ನಾನು ರೆಕಮೆಂಡ್ ಮಾಡೋದು ಇಷ್ಟೇ: ಯಾವಾಗ ತೊಗೊಂಡ್ರೂ ವರ್ಕ್ ಆಗುತ್ತೆ. ಬಟ್ ನೀವು ತಿಂಡಿ ತಿನ್ನೋಕ್ಕೆ ಊಟಕ್ಕೆ ಮುಂಚೆ ಸ್ವಲ್ಪ ತೊಗೊಳೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ತಿಂಡಿ ಊಟ ಸ್ವಲ್ಪ ಕಮ್ಮಿ ಮಾಡ್ಬೋದು. ನೀವು ತಿಂಡಿ ಊಟ ಆದಮೇಲೆ ತೊಗೊಂಡ್ರೆ ನೀವು ಆಲ್ರೆಡಿ ಹೊಟ್ಟೆ ತುಂಬಿಸ್ಬಿಟ್ಟಿರ್ತೀರ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗಿಬಿಟ್ಟಿರ್ತದೆ, ಅದ್ರ ಜೊತೆಗೆ ನೀವು ಇದನ್ನು ತೊಗೊತಾ ಇರ್ತೀರ, ಹಣ್ಣು ತೊಗೊತೀರ, ಓವರ್ ಕ್ಯಾಲರೀಸ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ನೀವು ತಿನ್ನೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫ್ರೂಟ್ಸ್ ತಿಂದು ಆಮೇಲೆ ಊಟ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇಷ್ಟೊಂದು ಪೇಷಂಟ್ಸ್ಗೆ ನಾನು ಟ್ರೈಔಟ್ ಮಾಡಿದ್ದೀನಿ, ಅದು ತುಂಬಾ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ನೀವು ಕೂಡ ಮಿಸ್ ಮಾಡಿದಾಗ ಇದನ್ನು ಮಾಡಿ. ಸ್ವಲ್ಪ ಮುಂಚೆ ತೊಗೊಳ್ಳೋದ್ರಿಂದ ಅಡ್ವಾಂಟೇಜ್ ಆಗುತ್ತೆ, ಅದು ನಿಮಗೇನು ಎಫೆಕ್ಟೂ ಆಗೋಲ್ಲ. ಇನ್ನೊಂದು ಕೇಳ್ತಾರೆ, ಡಯಾಬಿಟೀಸಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಡಯಾಬಿಟೀಸಲ್ಲಿ ಏನೇ ಫುಡ್ ತೊಗೊಂಡ್ರು ಕೂಡ 1 or 2 ಸರ್ವಿಂಗ್ಸ್ ಅಂತ ಹೇಳ್ತೀವಿ. ಜಾಸ್ತಿ ಸರ್ವಿಂಗ್ ಮಾಡೋಕ್ಕೆ ಹೋಗಬಾರ್ದು. 1 ಸರ್ವಿಂಗ್ ತೊಗೊಂಡ್ರೆ ಸಾಕಾಗುತ್ತೆ. ಬೈ ಚಾನ್ಸ್ ಹಂಗೇನೋ ನಿಮಗೆ ಹೊಟ್ಟೆ ಇಶ್ಯೂತಾ ಇದ್ದರೆ ಇನ್ನೊಂದು ಸರ್ವಿಂಗ್ ತೊಗೊಳ್ಳಿ. ಬೌಲ್ ಆಫ್ ಫ್ರೂಟ್ ಅಂತ ಹೇಳ್ತೀವಿ. 1 ಬೌಲ್ 120 ml ಟು 150 ml ಆಫ್ ಬೌಲ್ ಆಫ್ ಫ್ರೂಟು ಒಂದು ತೊಗೊಳ್ಳೋದ್ರಿಂದ ನಿಮಗೆ ಏನೇ ಫ್ರೂಟ್ ತೊಗೊಂಡ್ರು ಒಂದು ಥರ ಫ್ರೂಟ್ ತೊಗೊಳ್ಳಿ, ಶುಗರ್ ಲೆವೆಲ್ ಏನು ಜಾಸ್ತಿ ಆಗಲ್ಲ. ಇದು ಇಂಪಾರ್ಟೆಂಟು. ಆಮೇಲೆ ನಾಟ್ ಓನ್ಲಿ ದ್ಯಾಟ್, ಇವಾಗ ಏನಾಗುತ್ತೆ ಅಂದರೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ನಾವು ಹಣ್ಣು ತಿನ್ನಿ ಅಂತ ಹೇಳ್ತೀವಿ. ಹಣ್ಣು ತಿನ್ನೋಕ್ಕೆ ಹೇಳಿದಾಗ ಏನು ಮಾಡ್ತಾರೆ, ಎಷ್ಟೊಂದು ಜನ ಜಾಸ್ತಿ ತಿನ್ಬಿಡ್ತಾರೆ. ಅಂದರೆ ಒಂದು ಮೂಸಂಬಿ, ಒಂದು ಕಿತ್ತಳೆ ಹಣ್ಣು, ಒಂದು ಪರಂಗಿ ಎಲ್ಲನೂ ತಿನ್ಬಿಡ್ತಾರೆ. ಆವಾಗ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ. ಡಾಕ್ಟ್ರೇ, ನೀವು ಹೇಳಿದ್ರಿ ಹಣ್ಣು ತಿನ್ಬೋದು, ಆರಾಮಾಗಿರುತ್ತೆ, ಶುಗರ್ ಜಾಸ್ತಿ ಆಗೋಲ್ಲ ಅಂತ, ಬಟ್ ನೋಡಿ ನನ್ನ ಶುಗರ್ ಜಾಸ್ತಿ ಆಗಿದೆ ಅಂತ ಬರ್ತಾರೆ. ಆವಾಗ ನಾವು ಹೇಳೋದಿಷ್ಟೇ: ನೋಡಪ್ಪ, ಏನೇ ಹಣ್ಣು ತಿಂದರೂ ಯಾವ್ದಾರು ಒಂಥರ ಹಣ್ಣು ಒಂದು ದಿನಕ್ಕೆ ತೊಗೊಂಡ್ರೆ ಅಷ್ಟೇ ಸಾಕು, ಅದನ್ನು ರಿಪೀಟ್ ಮಾಡಬಾರ್ದು. ಮಾಡೋದ್ರಿಂದ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಚಿಕ್ಕ ಏಲಕ್ಕಿ ಬಾಳೆಹಣ್ಣು, ಸರ್ ಇಷ್ಟೇ ಏಲಕ್ಕಿ ಬಾಳೆಹಣ್ಣಲ್ವಾ, ದಿನಕ್ಕೆ 4-5 ತಿಂದ್ಬಿಡ್ತಾರೆ. ಬಂದು ಹೇಳ್ತಾರೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾಯಿದೆ ನನಗೆ ಅಂತ. ನಾವು ಹೇಳೋದು, ಅಟ್ಲೀಸ್ಟ್ ಒಂದು ಹಣ್ಣು ಅಂದರೆ ಒಂದೇ ಬಾಳೆಹಣ್ಣು ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ಅದು ತಿನ್ನೋದ್ರಿಂದ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಅದನ್ನು ಆದಷ್ಟು ಅವಾಯ್ಡ್ ಮಾಡೋಣ. ಸೊ ಅದು ಇಂಪಾರ್ಟೆಂಟು. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟ್ರೇ, ನಾವು ಹಣ್ಣು ತಿನ್ನೋ ಬದಲು ಜ್ಯೂಸ್ ಕುಡಿಬೋದಾ? ಜ್ಯೂಸ್ ಕುಡಿಯೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ನನಗೆ ಬಾಡಿಗೆ ಎನರ್ಜಿ ಲೆವೆಲ್ ಎಲ್ಲ ಸಿಗುತ್ತಲ್ವಾ, ಕುಡಿಬೋದಾ ಅಂತ ಕೇಳ್ತಾರೆ. ನಾವು ರೆಕಮೆಂಡ್ ಮಾಡೋದು ಇಷ್ಟೇ: ಹಣ್ಣು ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಹಣ್ಣಲ್ಲಿ ನಾರಿನಂಶ ಇರುತ್ತೆ. ಆ ನಾರಿನಂಶನ ನೀವು ಸರಿಯಾಗಿ ತಗೊಳ್ಳದೇ ಇದ್ದರೆ, ಫಾರ್ ಎಕ್ಸಾಂಪಲ್ ಅಂದರೆ ಜ್ಯೂಸಲ್ಲಿ ಏನು ಮಾಡ್ತೀರಿ, ಎಲ್ಲ ನಾರಿನಂಶನ ಹಿಂಡ್ಬಿಟ್ಟು ತೆಗೆದುಹಾಕ್ಬಿಡ್ತೀರ. ಆ ನಾರಿನಂಶ ಯಾವಾಗ ನಿಮ್ಮ ಹಣ್ಣು ಜ್ಯೂಸ್ ಜೊತೆ ಬೆರ್ತಿರಲ್ವೋ, ಫೈಬರ್ ಕಂಟೆಂಟ್ ಕಮ್ಮಿ ಇದ್ದರೆ ಶುಗರ್ ಲೆವೆಲ್ ಬೇಗ ಶೂಟಪ್ ಆಗುತ್ತೆ, ಬೇಗ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸು ಡೈರೆಕ್ಟ್ ಫ್ರೂಟ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು ಕಂಪೇರ್ ಟು ಇದು ಅಂತ ನಾವು ಹೇಳ್ತೀವಿ. ಅದನ್ನು ಇಂಪಾರ್ಟೆಂಟ್. ಫ್ರೂಟ್ಸ್ ತಿನ್ನಿ, ಫ್ರೂಟ್ ಜ್ಯೂಸಸ್ ಏನು ತೊಗೊಳಕ್ಕೆ ಹೋಗ್ಬೇಡಿ. ಫ್ರೂಟ್ ಜ್ಯೂಸಸ್ ತೊಗೊಳ್ಳೋದ್ರಿಂದ ಅದು ನಿಮಗೆ ಎಫೆಕ್ಟ್ ಆಗುತ್ತೆ, ಅದು ನಿಮಗೆ ಶುಗರ್ ಲೆವೆಲ್ಸ್ ತುಂಬಾ ಅಪ್ ಆ್ಯಂಡ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಿ. ಬಟ್
ಯಾವ ಫ್ರೂಟ್ನ ಟೋಟಲಾಗಿ ಅವಾಯ್ಡ್ ಮಾಡಬೇಕು ಡಾಕ್ಟ್ರೇ, ಟೋಟಲಾಗಿ ತೊಗೊಳ್ಳೇಬಾರ್ದು ಅಂತ ನೀವು ಕೇಳ್ತಾ ಇರ್ಬೋದು. ವೆಲ್, ದೇರ್ ಆರ್ ಒಂದು 4-5 ಥರ ಫ್ರೂಟ್ಸ್ ಇದೆ, ಅದು ತುಂಬಾ ಡೇಂಜರ್. ಫಾರ್ ಎಕ್ಸಾಂಪಲ್ ಮಾವಿನಹಣ್ಣಲ್ಲಿ ಎಷ್ಟೋ ಜನಕ್ಕೆ ಶುಗರ್ ಲೆವೆಲ್ ಜಾಸ್ತಿ ಆಗಿರೋದು ನೋಡಿದ್ದೀವಿ. ಇವೊಂದು ವಿಷಯ ಮಾವಿನಹಣ್ಣು ಕಿಂಗ್ ಆಫ್ ಫ್ರೂಟ್ ಅಂತ ಹೇಳ್ತೀವಿ, ಮಧ್ಯದಲ್ಲಿ ತೊಗೊಂಡಾಗ ಸ್ವಲ್ಪ ವೇರಿಯೇಷನ್ಸ್ ಆಗಬಹುದು, ಬಟ್ ಮಾವಿನಹಣ್ಣು ಅವಾಯ್ಡ್ ಮಾಡಿ. ಹಳಸೆಹಣ್ಣಲ್ಲಿ ಶುಗರ್ ಜಾಸ್ತಿ ಆಗುತ್ತೆ. ಸಪೋಟದಲ್ಲೂ ಕೂಡ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ. ಪೈನಾಪಲ್, ಅದರಲ್ಲೂ ಕೂಡ ಶುಗರ್ ಜಾಸ್ತಿ ಆಗುತ್ತೆ. ಈ ಹಲವಾರು ಫ್ರೂಟ್ಸಲ್ಲಿ ಸ್ವಲ್ಪ ಶುಗರ್ ಲೆವೆಲ್ ಬೇಗ ಜಾಸ್ತಿ ಆಗುತ್ತೆ. ಅದನ್ನು ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಚೆನ್ನಾಗಿದ್ದರೆ ಯೂಸ್ ಮಾಡಿ. ಕಂಟ್ರೋಲ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಬೇಗ ನಿಮಗೆ ಶೂಟಪ್ ಆಗಿಬಿಡುತ್ತೆ. ಅದನ್ನು ಕಟ್ ಮಾಡೋದೇ ತುಂಬಾ ಅವಶ್ಯಕತೆ, ಅದು ಮಿಸ್ ಮಾಡ್ದಂಗೆ ಮಾಡಿ. ಪ್ಲಸ್ ಈ ಡಯಾಬಿಟಿಕ್ ಪೇಷಂಟ್ಸು ಎಷ್ಟೋ ಜನ ಕೇಳ್ತಾರೆ, ಈ ಫ್ರೂಟ್ಸ್ನ ನಾನು ರಾತ್ರಿ ಹೊತ್ತು ತೊಗೊಬೋದಾ ಅಥವಾ ಮಧ್ಯಾಹ್ನದೊತ್ತು ತೊಗೊಬೇಕಾ, ವಿಚ್ ಈಸ್ ದ ಬೆಸ್ಟ್ ಟೈಮ್, ಯಾವುದು ಒಳ್ಳೆ ಟೈಮಲ್ಲಿ ತೊಗೊಂಡ್ರೆ ಅಂತ. ಇಲ್ಲ, ಇದಕ್ಕೇನು ಟೈಮಿಂಗ್ಸ್ ಏನಿಲ್ಲ, ಯಾವಾಗ ಬೇಕಾದ್ರೂ ತೊಗೊಬೋದು. ನಿಮಗೆ ಯಾವಾಗ ತಿನ್ನಬೇಕು ಅನ್ಸುತ್ತೋ ತಿನ್ನಿ. ಇಲ್ಲ ಮಧ್ಯಾಹ್ನ ತಿಂತೀರಾ ತಿನ್ನಿ, ಇಲ್ಲ ಸಾಯಂಕಾಲ 4 ಗಂಟೆ 5 ಗಂಟೆಗೆ ಕಾಫಿ ಟೀ ಬದಲು ಇದನ್ನು ಯೂಸ್ ಮಾಡ್ತೀರಾ ಯೂಸ್ ಮಾಡಿ. ಒಟ್ಟಲ್ಲಿ ಎನಿ ಟೈಮ್ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಮಾತ್ರ ನೀವು ತಿನ್ನಬೇಕು, ಎಲ್ಲ ಟೈಮಲ್ಲೂ ತಿನ್ನೋಕ್ಕಾಗಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಅದನ್ನು ಡಯಾಬಿಟೀಸಲ್ಲಿ ಎಲ್ಲ ಥರ ಫ್ರೂಟ್ಸು ಅಲೌಡ್, ಬಟ್ ಪ್ರಿಫರ್ಡ್ ಟೈಮಿಂಗ್ಸ್ ಅಂತ ಹೇಳ್ತೀವಿ. ಆ ಟೈಮಿಂಗ್ಸಲ್ಲಿ ನೀವು ಕರೆಕ್ಟಾಗಿ ಮಾಡೋದ್ರಿಂದ ನಿಮ್ಗೇನು ಶುಗರ್ ಲೆವೆಲ್ಸು ಶೂಟಪ್ ಆಗೋಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಂತಾರೆ, ಈ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಸ್ವಲ್ಪ ಈ ಉಪ್ಪಿನಾಂಶ ಅದನ್ನೆಲ್ಲ ಖಾರ ಎಲ್ಲ ಹಾಕೊಂಡು ತಿಂತಾರೆ, ಅದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಫ್ರೂಟ್ಸ್ ತಿನ್ನಂಗಿದ್ರೆ ಪ್ಲೇನ್ ಫ್ರೂಟಾಗೇ ತಿನ್ನಿ. ಏನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಜೇನುತುಪ್ಪ ಹಾಕೊಳ್ಳೋದಾಗಲಿ ಅಥವಾ ಸ್ವಲ್ಪ ಸಕ್ಕರೆ ಹಾಕೊಳ್ಳೋದಾಗಲಿ ಅವೆಲ್ಲ ದಯವಿಟ್ಟು ಮಾಡಬಾರ್ದು. ಫ್ರೂಟ್ಸ್ ಆ್ಯಸ್ ಅ ಹೋಲ್ ಆಗಿ ತೊಗೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸು ಏನು ಪ್ರಾಬ್ಲಮ್ ಆಗುತ್ತಾಗೆ ಆರಾಮಾಗಿ ಕಂಟ್ರೋಲ್ ಆಗುತ್ತೆ. ಫ್ರೂಟ್ಸ್ ತಿನ್ನೋದ್ರಲ್ಲಿ ಏನು ತೊಂದರೆ ಇಲ್ಲ, ಬಟ್ ಯಾವಾಗ ತಿನ್ನಬೇಕು ಅಂತ ಗೊತ್ತಿರಬೇಕು. ತಿನ್ನಬೇಕು ಅಂತ ಗೊತ್ತಿದ್ದರೆ ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಅದು ಮಿಸ್ ಮಾಡ್ದಂಗೆ ನೀವು ಎಲ್ಲರೂ ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ತಿಂದ್ಕೊಂಡು ಫುಡ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಡಯಾಬಿಟಿಸ್ ಬಗ್ಗೆ ಏನಾದ್ರು ಅಥವಾ ಈ ಫ್ರೂಟ್ಸ್ ಬಗ್ಗೆ ಏನಾದ್ರು ಅನುಮಾನ ಇದ್ದರೆ ಎನಿ ಟೈಮ್ ನಮ್ಮ ಹತ್ರ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನನ್ನ ಹೆಸರು ಡಾಕ್ಟರ್ ಸುಮನ್ ಅಂತ. ನನ್ನದೊಂದು ಕ್ಲಿನಿಕ್ ಇದೆ, ಮಧುಮೇಹ ಅಂತ, ಜಯನಗರ 8ನೇ ಬ್ಲಾಕಲ್ಲಿ ಇದೆ. ಅಲ್ಲಿ ನಾನು ಬೆಳಗ್ಗೆ 8 to 1 ಇದ್ದೇ ಇರ್ತೀನಿ. ಎನಿ ಟೈಮ್ ಗೂಗಲಲ್ಲಿ ಹುಡುಕಿದ್ರೆ ಮಧುಮೇಹ ಅಂದರೆ ಕಾಮನಾಗಿ ಸಿಗುತ್ತೆ. ಜಯನಗರ 8 ಬ್ಲಾಕ್ ಮತ್ತು ಬೆಂಗಳೂರು. ಅಲ್ಲಿ ಬಂದರೆ ನಾನು ಸಿಗ್ತೀನಿ. ಅದ್ರ ಬಗ್ಗೆ ಮಾಹಿತಿನೂ ನಿಮ್ಗೆ ಏನಾದ್ರು ಅನುಮಾನ ಇದ್ದರೆ ಡೈರೆಕ್ಟಾಗಿ ಮೆಸೇಜು ಮಾಡ್ಬೋದು. ಆ ಮೆಸೇಜಿಗೆ ನಾನು ರಿಪ್ಲೈನೂ ಕೊಡ್ತೀನಿ. ಸೊ ಮಿಸ್ ಮಾಡ್ದಂಗೆ ಫ್ರೂಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.